ತುಂಬಾ ರಕ್ತ ಹೋಗ್ತಿದೆ ಮಾವ. ಹೀಗೆ ಅದ್ರ ಜೀವ ಉಳಿಸ್ಕೊಳ್ಳೋದು ಕಷ್ಟ ಮಾವ. ಇನ್ನೊಂದು ಸ್ವಲ್ಪ ದೂರ ಆಟೆ. ಸ್ವಲ್ಪ ಬೇಗ ಹೋಗು ಮಾವ, ಪ್ಲೀಸ್ ಬೇಗ ಹೋಗು. ಅಯ್ಯೋ ದೇವ್ರೆ, ನಮ್ಮೂರ್ನಾಗೆ ಆಸ್ಪತ್ರೆ ಇದ್ದಿದ್ರೆ ಹಿಂಗೆಲ್ಲ ಆಯ್ತಿರ್ಲಿಲ್ಲ. ಇಲ್ಲಿ ಇಲ್ಲಿ ಕಣ್ಮುಚ್ಬೇಡಿ. ಇನ್ನೇನು ಆಸ್ಪತ್ರೆ ಬಂದ್ಬಿಡ್ತು. ನೋಡ್ತೀರಿ ನನ್ನ, ನೋಡ್ತೀರಿ, ಕಣ್ಮುಚ್ಬೇಡಿ. ಇಲ್ಲಿ ನೋಡಿ, ನಾನು ನಿಮ್ಮನ್ನು ಉಳಿಸ್ಕೋತೀನಿ. ಪ್ಲೀಸ್ ಕಣ್ಮುಚ್ಬೇಡಿ ಮಾವ, ಬೇಗ ಹೋಗು. ಬಂದ್ಬಿಟ್ವಿ ನಾವು. ಕಣ್ಮುಚ್ಬೇಡಿ. ಅಯ್ಯೋ ಮಕ್ಕಳವ, ಈಟಂತೆಲ್ಲ ಕಷ್ಟ ಪಟ್ಕೊಂಡು ಬಂದು ಪ್ರಯೋಜನ ಇಲ್ದಂಗೆ ಆಗೋಯ್ತಲ್ಲವ. ಯಾರ ಮನೆಗೆ ಹೆಣ್ಣು ಏನು ನಮ್ ಕಣ್ಮುಂದೆ ಸಾಯಂಗಾಗೋಯ್ತಲ್ಲ. ಹಾಸ್ಪಿಟ್ಲ್ ಇನ್ನೊಂದು ಸ್ವಲ್ಪ ಹತ್ರ ಇದ್ದಿದ್ರು ನಾನು ಇವ್ರನ್ನ ಉಳಿಸ್ಕೋತಿದ್ದೆ ಮಾವ. ಡಾಕ್ಟರ್ ಓದಿ ಒಂದ್ ಜೀವ ಉಳಿಸ್ಕೊಳ್ಳೋ ವಿದ್ಯೆ ನನಗೆ ಗೊತ್ತಿದ್ರು ಒಂದ್ ಜೀವ ಉಳಿಸ್ಕೊಳಕ್ಕಾಗ್ಲಿಲ್ಲ ಮಾವ. ಅಯ್ಯೋ, ನೀವು ಮಾರಿಗುಡಿ ವೀರಭದ್ರಯ್ಯನವರ ಮಗಳು ಅಳಿಯ ಅಲ್ವಾ? ಹೌದು ಸರ್. ಆದ್ರೆ ನಮ್ಮ ಮನೆಗೆ ಒಂದು ಹುಡುಗಿ. ನನಗೆಲ್ಲ ವಿಷಯ ಗೊತ್ತಾಗಿದೆ. ನಿಮ್ಮೂರ್ ಕಡೆನೆ ಬರ್ತಾ ಇದ್ದೆ. ಹೇಗಿದ್ದಾಳು ಹುಡುಗಿ? ನಮ್ಮ ಕೈಯಲ್ಲಿ ಉಳಿಸ್ಕೊಳಕ್ ಆಗ್ಲಿಲ್ಲ ಸರ್. ಡಾಕ್ಟ್ರಿಗೆ ನಾನು ಸೋತ್ಬಿಟ್ಟೆ. ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಪುಟ್ಟ ಹಾಸ್ಪಿಟಲ್, ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಇದ್ದಿದ್ರು ಅವ್ರನ್ನ ಬದುಕಿಸ್ಕೋಬೋದಿತ್ತು. ಬಸವರಾಜು, ಬೇಗ ಆಂಬುಲೆನ್ಸ್ ಕರೆಸು. ಡಿಪಾರ್ಟ್ಮೆಂಟ್ ಅವ್ರಿಗೂ ಫಾರೆನ್ಸಿಕ್ ಅವ್ರಿಗೂ ಬರೋದಕ್ಕೆ ಹೇಳು. ಇಮಿಡಿಯೇಟ್ಲಿ ಬಾಡಿನ ಶಿಫ್ಟ್ ಮಾಡಬೇಕು. ಓಕೆ ಸರ್. ಮೇಡಮ್, ನಿಮ್ಮ ಮನೇಲಿ ಇವತ್ತು ಮದುವೆ ಶಾಸ್ತ್ರ ಇಟ್ಕೊಂಡು ನೀವು ಇಲ್ಲಿವರೆಗೂ ಬಂದಿದ್ದೀರಾ. ಇನ್ನು ಮುಂದೆ ನಾವು ಇದನ್ನು ನೋಡ್ಕೊಳ್ತೀವಿ. ದಯವಿಟ್ಟು ನೀವಿನ್ನೂ ಹೊರಡಿ. ಸರ್, ನಾವು ನಿಮ್ಮ ಜೊತೆ ಬರ್ತೀವಿ ಸರ್. ಪಾಪ ಹೆಣ್ಮಗಿ, ಅವಳಿಗೆ ಯಾರಿದ್ದಾರೆ ಏನು ಅಂತಲೂ ಗೊತ್ತಿಲ್ಲ. ಅವಳ ಜೊತೆ ನಾವು ನಿಲ್ತಿದ್ರೆ ಅವ್ರು ಯಾರಿದ್ದಾರೆ ಸರ್? ನಾ ಬರ್ತೀನಿ ಸರ್. ಸರ್, ನಮ್ಮ ಸಾಹೇಬ್ರು ಹೇಳೋದು ಸ್ವಲ್ಪ ಕೇಳಿ ಸರ್. ನಾವಿಲ್ಲಿ ಬಂದಮೇಲೆ ಮಧ್ಯೆ ಯಾರನ್ನೂ ಬಿಡಲ್ಲ. ಮೇಡಮ್, ನೀವಾದರೂ ಸಾರ್ ಹೇಳಿ ಕರ್ಕೊಂಡೋಗಿ. ಮಾವ, ಪೊಲೀಸವ್ರು ಬಂದಿದ್ದಾರಲ್ಲ, ಪ್ರೊಸೀಜರ್ಸ್ ಅವರೇ ನೋಡ್ಕೊಳ್ತಾರೆ. ಅಲ್ಲ ಬರೋ, ಪಾಪ ಹೆಣ್ಮಗು, ನಾ ಬರಕ್ಕೆಲ್ಲ ಬಂದ ಇಲ್ಲೇ ಇರ್ತೀನಿ. ಇದೆಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ ಇರ್ತಾರೆ. ನಿಮ್ಮ ಪಾಡಿಗೆ ನೀವು ಹೊಡಿ, ನಾವೆಲ್ಲ ನೋಡ್ಕೊಳ್ತೀವಿ.